ಇತ್ತೀಚೆಗೆ ಮನೆ ಕಟ್ಟೋ ವಿಚಾರದಲ್ಲಿ ಒಂದು ಹೊಸ ಟ್ರೆಂಡ್ ತುಂಬ ಕೇಳಿಸ್ತಾ ಇದೆ. ಏನದು? ಇಂಟರ್ಲಾಕ್ ಬ್ಲಾಕ್. ತುಂಬ ಜನ ಹೇಳ್ತಾ ಇದ್ದಾರೆ, ಸರ್ ಇಂಟರ್ಲಾಕ್ ಬ್ಲಾಕ್ನಲ್ಲಿ ಮನೆ ಕಟ್ಟೋಣವಾ, ಸಿಮೆಂಟ್ ಖರ್ಚು ತುಂಬ ಉಳಿಯುತ್ತಂತೆ, ಮನೆ ಬೇಗ ಆಗುತ್ತೆ, ಅದ್ರ ಬಲ ಕೂಡ ಜಾಸ್ತಿ ಅಂತ ಹೇಳ್ತಾನೆ ಇರ್ತಾರೆ. ಆದರೆ ಇಲ್ಲಿ ಒಂದೇ ಒಂದು ಪ್ರಶ್ನೆ, ಎಲ್ಲರೂ ಹೇಳ್ತಿರೋದು ಸತ್ಯನಾ ಅಥವಾ ಇದರಿಂದ ನಮಗೆ ಗೊತ್ತಿಲ್ಲದೆ ಇರುವಂತಹ ಏನಾದರೂ ವಿಚಾರಗಳಿದೆಯಾ? ಇವತ್ತು ನಾನು ನಿಮ್ಮ ಜೊತೆ ಇಂಟರ್ಲಾಕ್ ಬ್ಲಾಕ್ ಬಗ್ಗೆ, ಇದರ ಒಳ್ಳೆಯದು ಕೆಟ್ಟದ್ದು, ಲಾಭ ನಷ್ಟ, ಇದು ಯಾರಿಗೆ ಸೂಕ್ತ ಅಥವಾ ಯಾರಿಗೆ ಸೂಕ್ತ ಅಲ್ಲ ಅನ್ನೋದನ್ನು ಸಂಪೂರ್ಣವಾಗಿ ಮಾತಾಡ್ತೀನಿ. ಈ ವಿಡಿಯೋ ನೋಡಿದ ಮೇಲೆ ಇಂಟರ್ಲಾಕ್ ಬ್ಲಾಕ್ನಲ್ಲಿ ಮನೆ ಕಟ್ಟಬೇಕಾ ಅಥವಾ ಬೇಡ ಅನ್ನುವಂತಹ ನಿರ್ಧಾರವನ್ನು ಸ್ವತಃ ನೀವೇ ತಗೋಬೋದು. ಸ್ನೇಹಿತರೆ, ನಿಮಗೊಂದು ಪುಟ್ಟ ಪ್ರಶ್ನೆ. ಈ ವಿಡಿಯೋ ಪೂರ್ತಿ ನೋಡಿದ ಮೇಲೆ ಇಂಟರ್ಲಾಕ್ ಬ್ಲಾಕ್ ಬಗ್ಗೆ ನಿಮಗೇನು ಗೊತ್ತು? ಗೊತ್ತಿದ್ದರೆ ಎಸ್ ಅಂತ, ಗೊತ್ತಿಲ್ಲ ಅಂತಂದರೆ ನೋ ಅಂತ ಕಮೆಂಟ್ಸ್ ಮಾಡಿ. ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವನಾಚೇತನ್, ಸಿವಿಲ್ ಇಂಜಿನಿಯರ್. ಕಮಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲನೇ ವಿಚಾರ, ಇಂಟರ್ಲಾಕ್ ಬ್ಲಾಕ್ ಅಂದರೆ ಏನು? ಇಂಟರ್ಲಾಕ್ ಬ್ಲಾಕ್ ಅಂದರೆ ಮೊದಲು ನಾವು ಅರ್ಥ ಮಾಡ್ಕೊಳ್ಳೋಣ. ಈ ಸಾಮಾನ್ಯವಾದಂಥ ಇಟ್ಟಿಗೆ ಅಥವಾ ಕಾಂಕ್ರೀಟ್ ಬ್ಲಾಕ್ನಲ್ಲಿ ಗೋಡೆ ಕಟ್ಟಬೇಕಾದ್ರೆ ಹೆಚ್ಚು ಸಿಮೆಂಟ್ ಮಾರ್ಟರ್ನ ಯೂಸ್ ಮಾಡ್ತೀವಿ. ಆದರೆ ಇಂಟರ್ಲಾಕ್ ಬ್ಲಾಕ್ಗಳಲ್ಲಿ ಒಂದು ಬ್ಲಾಕು ಮತ್ತು ಇನ್ನೊಂದು ಬ್ಲಾಕ್ ಜೊತೆ ಲಾಕ್ ಆಗುವಂತಹ ವಿನ್ಯಾಸಗಳನ್ನ ಮಾಡಿರ್ತಾರೆ. ಅಂದರೆ ನಮ್ಮ ಮಕ್ಕಳದು ಲೀಗೋ ಬ್ಲಾಕ್ಸ್ ಒಂದು ಟಾಯ್ಸ್ ಇರುತ್ತಲ್ವ, ಆ ಥರ ಒಂದು ಬ್ಲಾಕ್ ಮೇಲೆ ಇನ್ನೊಂದು ಬ್ಲಾಕ್ನ ಸರಿಯಾಗಿ ಕುಣಿಸ್ಕೊಂಡ್ರೆ ಒಂದು ಬಿಲ್ಡ್ ಮಾಡ್ಬೋದು ಅನ್ನುವಂಥ ರೀತಿಯಲ್ಲಿರುತ್ತೆ. ಇದರಿಂದ ಏನಾಗುತ್ತೆ? ಸಿಮೆಂಟ್ ಬಳಕೆ ಕಡಿಮೆ ಇರುತ್ತೆ, ಕೆಲಸದ ವೇಗ ಹೆಚ್ಚಾಗಿರುತ್ತೆ, ಗೋಡೆ ನೇರವಾಗಿ ಬರುವಂತಹ ಸಾಧ್ಯತೆ ಜಾಸ್ತಿ. ಇದರಲ್ಲಿ ಸ್ವಲ್ಪ ವೆಚ್ಚ ಉಳಿಸುವಂಥ ಅವಕಾಶ ಇರುತ್ತೆ, ಜೊತೆಗೆ ಸಮಯ ಕೂಡ ಉಳಿಯುತ್ತೆ. ಈ ಎಲ್ಲ ವಿಚಾರ ಒಳಗೊಂಡಿರುವಂಥದ್ದೇ ಇಂಟರ್ಲಾಕ್ ಬ್ಲಾಕ್. ಇದು ಪರಿಸರ ಸ್ನೇಹಿ. ಕೆಲವು ಇಂಟರ್ಲಾಕ್ ಬ್ಲಾಕ್ಗಳು ಫ್ಲೈ ಆ್ಯಶ್ ಅಥವಾ ಕಂಪ್ರೆಸ್ಡ್ ಅರ್ತ್ ತಂತ್ರಜ್ಞಾನದಿಂದ ತಯಾರಾಗಿರುತ್ತೆ. ಇದರಿಂದ ಪರಿಸರದ ಮೇಲೆ ಪರಿಣಾಮ ಸ್ವಲ್ಪ ಕಡಿಮೆ ಇರುತ್ತೆ, ಕಡಿಮೆ ತೂಕ. ಕೆಲವು ಮಾದರಿ ಬ್ಲಾಕ್ಗಳೇನಾಗುತ್ತೆ ಅಂದರೆ ಸಾಮಾನ್ಯ ಇಟ್ಟಿಗೆಗಿಂತ ಹಗುರವಾಗಿರುತ್ತೆ. ಇದರಿಂದ ಸ್ಟ್ರಕ್ಚರ್ ಮೇಲೆ ಡೆಡ್ ಲೋಡು ತುಂಬ ಕಡಿಮೆ ಆಗುತ್ತೆ. ಜೊತೆಗೆ ಇಲ್ಲಿ ಕೆಲಸ ಮಾಡಬೇಕಾದ್ರೆ ಕೆಲಸದಲ್ಲಿ ಸ್ವಚ್ಛತೆ ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ ಕೆಲಸ ಮಾಡಬೇಕಾದ್ರೆ ತುಂಬ ಗಲೀಜಾಗುತ್ತೆ. ಆದರೆ ಇಲ್ಲಿ ಈ ಸೈಟ್ನಲ್ಲಿ ಬೀಳುವಂಥ ಮಣ್ಣುಗಳು, ಸಿಮೆಂಟ್ ಕಸ ಆಗ್ಬೋದು, ಈ ಸಿಮೆಂಟ್ ಮೋಟ್ರ್ ಇರುತ್ತಲ್ಲ ಅದರದ್ದು ವೇಸ್ಟೇಜಸ್ ಎಲ್ಲ ತುಂಬ ಕಡಿಮೆ ಆಗುತ್ತೆ. ಹಾಗಾಗಿ ಸೈಟ್ ಮ್ಯಾನೇಜ್ಮೆಂಟು ಸ್ವಲ್ಪ ಈಸಿಯಾಗಿರುತ್ತೆ. ನೆಕ್ಸ್ಟ್, ಇಂಟರ್ಲಾಕ್ ಬ್ಲಾಕ್ನ ಸಮಸ್ಯೆಗಳು ಏನೇನು? ಎಲ್ಲ ಬ್ಲಾಕ್ಗಳು ಒಂದೇ ಗುಣಮಟ್ಟದ್ದು ಆಗಿರಲ್ಲ. ಇಲ್ಲಿ ಬಹಳ ಜನ ಮಾಡುವಂತಹ ತಪ್ಪುಗಳು ಏನು? ಇಂಟರ್ಲಾಕ್ ಬ್ಲಾಕ್ ಅನ್ನೋ ಹೆಸರಿನಲ್ಲಿ ಮಾರ್ಕೆಟ್ನಲ್ಲಿ ಸಾಕಷ್ಟು ಗುಣಮಟ್ಟ ಇಲ್ಲದಿರುವಂಥ ಬ್ಲಾಕ್ಗಳು ಬರ್ತಾ ಇದೆ. ಈ ಬ್ಲಾಕ್ ಕ್ವಾಲಿಟಿ ಏನಾದ್ರು ಕೆಟ್ಟಿದ್ದರೆ ಕ್ರ್ಯಾಕ್ ಉಂಟಾಗುತ್ತೆ, ವಾಟರ್ ಸೀಪೇಜ್ ಆಗುತ್ತೆ, ಸ್ಟ್ರೆಂತ್ ಸಮಸ್ಯೆ ಖಂಡಿತ ಬರುತ್ತೆ. ಇದಕ್ಕೆ ನಾರ್ಮಲ್ ಮೇಸನ್ಸ್ ಆಗೋದೇ ಇಲ್ಲ, ಸ್ಕಿಲ್ಲರ್ ಮೇಸನ್ಸ್ ಬೇಕೇ ಬೇಕು. ಯಾಕೆ ಅಂತಂದರೆ ಇದು ಲೀಗೋ ಆಟಿಕೆ ಅಂತ ಹೇಳಿದ್ನಲ್ಲ, ಅದಲ್ಲ. ಇದು ಸರಿಯಾಗಿ ಅಲೈನ್ಮೆಂಟ್ ಕೊಡುವಂತಹ ಮೇಸನ್ ಇರಲೇಬೇಕು. ಅನುಭವ ಇಲ್ಲದೇ ಇರುವಂಥ ಮೇಸ್ತ್ರಿ ಕರ್ಕೊಬಂದು ಕೆಲಸ ಮಾಡಿಸಿದ್ರೆ ಗೋಡೆ ನೇರವಾಗಿ ಬರಲ್ಲ, ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ. ಇದರಲ್ಲಿ ಏನು ಅಂದರೆ ಫ್ಯೂಚರ್ ಆಲ್ಟ್ರೇಷನ್ಸು ಸ್ವಲ್ಪ ಕಷ್ಟ ಆಗುತ್ತೆ. ಇವತ್ತು ನಮಗೆ ಒಂದು ರೂಮ್ ಸಾಕು ಅಂತ ಅನಿಸುತ್ತೆ, ನಾಳೆ ಇನ್ ಕೇಸ್ ಒಂದು ಡೋರ್ ಬೇಕು, ಒಂದು ವಿಂಡೋ ಬೇಕು ಅಥವಾ ಎಕ್ಸ್ಟೆನ್ಷನ್ ಬೇಕು ಅಂತ ಅನಿಸಿದ್ರೆ ಇಂಟರ್ಲಾಕ್ ಬ್ಲಾಕ್ನ ಸ್ಟ್ರಕ್ಚರ್ನಲ್ಲಿ ಸ್ವಲ್ಪ ಬದಲಾವಣೆ ಮಾಡೋದು ಕಷ್ಟ ಆಗ್ಬೋದು. ನೆಕ್ಸ್ಟ್ ಪಾಯಿಂಟು, ವಾಟರ್ ಲೀಕೇಜ್ ರಿಸ್ಕ್ ಅಂತ ಹೇಳ್ತೀವಿ. ಈ ಬ್ಲಾಕ್ಗಳಲ್ಲಿ ಕ್ವಾಲಿಟಿ ಸರಿ ಇಲ್ಲದೆ ಹೋದರೆ ಅಥವಾ ಜಾಯಿಂಟ್ ಟ್ರೀಟ್ಮೆಂಟ್ ಸರಿಯಾಗಿ ಮಾಡದೆ ಹೋದರೆ ನೀರು ಒಳಗಡೆ ಹೋಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ವಿಶೇಷವಾಗಿ ಔಟ್ಸೈಡ್ ವಾಲ್ ಅಂತ ಹೇಳ್ತೀವಿ, ಎಕ್ಸ್ಟೀರಿಯರ್ ವಾಲ್ನಲ್ಲಿ ನಾವು ಯಾವಾಗಲೂ ಕೇರ್ಫುಲ್ ಆಗಿರಬೇಕು. ಆದರೆ ಪ್ರತಿಯೊಂದು ಕಟ್ಟಡಕ್ಕೂ ಇದು ಸೂಕ್ತ ಆಗಿರಲ್ಲ. ಇದು ತುಂಬ ಮುಖ್ಯವಾದ ವಿಚಾರ. ನಾವು ಒಂದು ಮಹಡಿ ಮನೆಗೆ ಸೂಕ್ತವಾಗಿರುವಂತಹ ವಿಧಾನ ಎಲ್ಲ ಸಮಯದಲ್ಲೂ 3 ಮಹಡಿ ಅಥವಾ 4 ಮಹಡಿ ಕಟ್ಟಬೇಕು ಅಂತಂದರೆ ಆ ಟೈಮ್ ಸೂಕ್ತ ಆಗಿರಬೇಕು ಅಂತ ಏನೂ ಇಲ್ಲ. ಇದನ್ನು ಬಳಸಬೇಕಾದ್ರೆ ಯಾವಾಗಲೂ ಅಷ್ಟೇ ಸ್ಟ್ರಕ್ಚರಲ್ ಇಂಜಿನಿಯರ್ ಸಲಹೆ ಇಲ್ಲದೆ ಇದನ್ನು ನಿರ್ಧಾರ ನೀವು ತೊಗೊಳಕ್ಕೆ ಹೋಗಲೇಬೇಡಿ. ಮುಂದಿನ ಪಾಯಿಂಟು, ಇಫ್ ಇನ್ ಕೇಸ್ ನಾನೇ ಇದನ್ನ ಕಟ್ಟೋಕೆ ಹೋದರೆ ಏನು ಮಾಡ್ತೀನಿ? ಯಾರಾದರೂ ನನ್ನ ಬಳಿ ಬಂದು, ಸರ್ ಇಂಟರ್ಲಾಕ್ ಬ್ಲಾಕ್ನಲ್ಲಿ ಮನೆ ಕಟ್ಟೋಣವಾ, ಅದನ್ನು ನಿಮ್ಗೆ ಹಾಕೊಡ್ಲಾ ಅಂತ ಕೇಳಿದಾಗ ನಾನು ಕೇಳುವಂಥ ಕೆಲವೊಂದು ಪ್ರಶ್ನೆಗಳೇನು ಅಂತಂದರೆ, ಬ್ಲಾಕ್ ಟೆಸ್ಟ್ ರಿಪೋರ್ಟ್ ನಿಮ್ಮ ಹತ್ರ ಇದೆಯಾ? ಮ್ಯಾನುಫ್ಯಾಕ್ಚರ್ ಯಾರು? ಇದರ ಕಂಪ್ರೆಸಿವ್ ಸ್ಟ್ರೆಂತು ಏನೇನು, ಎಷ್ಟಿದೆ? ಆಮೇಲೆ ವಾಟರ್ ಅಬ್ಸರ್ವೇಷನ್ ಎಷ್ಟಿದೆ? ಇಂಜಿನಿಯರ್ಸ್ ಇದನ್ನು ಡಿಸೈನ್ ಮಾಡಿದ್ದಾರಾ? ಈ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಬಂದರೆ ಮಾತ್ರ ನಾನು ಮುಂದಿನ ಹಂತಕ್ಕೆ ಹೋಗ್ತೀನಿ. ಯಾಕೆಂದರೆ ಬ್ಲಾಕ್ ತಂತ್ರಜ್ಞಾನ ತಪ್ಪಲ್ಲ, ಆದರೆ ತಪ್ಪಾದ ಮೆಟೀರಿಯಲ್ ಬಳಸೋದು ಸಮಸ್ಯೆ. ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನೀವು ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದೀರಾ ಅಂತಂದರೆ ಈ ವಿಡಿಯೋದಲ್ಲಿ ಉತ್ತಮವಾದ ಮಾಹಿತಿ ಇದೆ ಅಂತ ಅರ್ಥ, ನಿಮ್ಗೆ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೀನಿ.
ಹಾಗಾಗಿ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಈ ಇಂಟರ್ಲಾಕ್ ಬ್ಲಾಕ್ಗಳು ಇವಾಗ ನಮಗೆ ಹೊಸದಾಗಿ ಬಂದಿದೆ ಅಂತ ಅನ್ನಿಸ್ತಾ ಇದೆ. ನಮ್ಮ ತುಂಬ ಹಿಂದಿನ ಕಾಲದಿಂದ ಯಾವುದೇ ಮಾಟ್ರ್ ಇಲ್ಲದೆ ಒಂದು ಕಲ್ಗೂ ಲಾಕ್ ಮಾಡಿ ಗೋಡೆ ಕಟ್ಟುವಂಥ ತಂತ್ರಜ್ಞಾನ ಹಳೆಯ ಕಾಲದಿಂದಲೂ ಇತ್ತು. ಮಧ್ಯೆ ಗ್ಯಾಪ್ ಆಗಿ ನಾರ್ಮಲ್ ಹಂತಕ್ಕೆ ಹೋಗಿತ್ತು. ಇವಾಗ ಅದೇ ತಂತ್ರಜ್ಞಾನನ ಅಪ್ಗ್ರೇಡ್ ರೂಪದಲ್ಲಿ ತೊಗೊಂಬಂದಿದ್ದಾರೆ. ಅದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು. ಎಷ್ಟೋ ಟೆಂಪಲ್ಗಳು ನೋಡಿರ್ತೀವಿ, ಎಷ್ಟೋ ಇದರಲ್ಲಿ ಕೆಲವೊಂದು ಕಡೆ ಸಿಮೆಂಟ್ ಮಾಟ್ರ್ ಇಲ್ಲದೆ ಕಲ್ಲು ಮೇಲೆ ಕಲ್ಲನ್ನು ಫಿಕ್ಸ್ ಮಾಡಿರುವಂಥ ತಂತ್ರಜ್ಞಾನಗಳನ್ನ ನಾವು ಮೊದಲಿಂದ ನೋಡಿದ್ವಿ. ಬಟ್ ಈಗ ಕೆಲವೊಂದು ಸಂದರ್ಭದಲ್ಲಿ ಏನಾಗಿತ್ತು ಅಂತಂದರೆ ಅದನ್ನು ಯಾರೂ ಬಳಸ್ತಾ ಇರಲಿಲ್ಲ. ಈಗ ಖರ್ಚು ಕಡಿಮೆ ಮಾಡೋ ವಿಚಾರ ಅಂತ ಬಂದಾಗ ಹೊಸ ಪ್ರಯೋಗಗಳು ಬರ್ತಾ ಇರೋದ್ರಿಂದ ಅದನ್ನು ಬಳಕೆಗೆ ಬಂದಿದೆ. ಜೊತೆಗೆ ಈ ಇಂಟರ್ಲಾಕ್ ಬ್ಲಾಕ್ಸ್ ಅಂತ ಏನು ಹೇಳ್ತೀವಿ ಅದು ಬ್ರಿಕ್ನಲ್ಲೂ ಕೂಡ ಬಂದಿದೆ, ಸಿಮೆಂಟಲ್ಲೂ ಬಂದಿದೆ. ಈ ಮಡ್ ಬ್ಲಾಕ್ಸ್ ಅಂತ ಏನು ಹೇಳ್ತೀವಲ್ಲ ಆ ಮಡ್ ಬ್ಲಾಕ್ಸ್ಗಳು ಕೂಡ ಇದೆ. ಇವಾಗ ಏನಾಗ್ತಾ ಇದೆ ಅಂದರೆ ಕಾಲಕ್ಕೆ ತಕ್ಕಂತೆ ಬದಲಾವಣೆಗಳು ಜಾಸ್ತಿ ಬೇಕೇ ಬೇಕಾಗಿದೆ. ಹೊಸದು ಬೇಕು, ಪರಿಸರಕ್ಕೆ ತೊಂದರೆ ಆಗದಿರುವಂತಹ ಐಟಮ್ಗಳು ಬೇಕು, ಖರ್ಚುಗಳನ್ನ ಉಳಿಬೇಕು, ಎಲ್ಲ ವಿಚಾರಗಳು. ಈಗ ಜನಗಳಿಗೆ ತುಂಬ ಬದಲಾವಣೆಗಳನ್ನ ಕೇಳ್ತಾ ಇರೋದ್ರಿಂದ ಹೊಸ ಐಟಮ್ಗಳು ಬರ್ತಾ ಇದೆ. ಬಳಕೆ ಖಂಡಿತವಾಗಲೂ ತಪ್ಪಲ್ಲ, ಆದರೆ ಬಳಸುವಂಥ ವಿಧಾನ ನಮಗೆ ಗೊತ್ತಿರಬೇಕು. ಬಟ್ ಅದ್ರ ಜೊತೆಗೆ ನಮಗೆ ಒಬ್ಬ ಇಂಜಿನಿಯರ್ ಸಲಹೆ ಖಂಡಿತ ಬೇಕೇ ಬೇಕು. ಸುಮ್ಮನೆ ಸಾಧ್ಯವಾದಷ್ಟು ಸ್ವಂತ ನಿರ್ಧಾರಗಳನ್ನ ತೊಗೊಳಕ್ಕೆ ಹೋಗಬೇಡಿ. ಮನೆ ಜೀವನದಲ್ಲಿ ಒಮ್ಮೆ ಅಥವಾ 2 ಬಾರಿ ಕಟ್ಟುವಂತಹ ಕನಸು ಅದು ಎಲ್ಲರಲ್ಲೂ ಇರುತ್ತೆ. ಅದು ಇಂಟರ್ಲಾಕ್ ಬ್ಲಾಕ್ ಆಗಿರಲಿ, ಇಟ್ಟಿಗೆ ಆಗಿರಲಿ, AC ಬ್ಲಾಕ್ ಆಗಿರಲಿ ಅಥವಾ ಕಾಂಕ್ರೀಟ್ ಬ್ಲಾಕೇ ಆಗಿರಲಿ. ಮುಖ್ಯವಾಗಿರೋದು ಮೆಟೀರಿಯಲ್ ಹೆಸರಲ್ಲ, ಅದರ ಗುಣಮಟ್ಟ. ಇಲ್ಲಿ ಸರಿಯಾದ ಪ್ಲ್ಯಾನಿಂಗ್, ಸರಿಯಾದ ಇಂಜಿನಿಯರಿಂಗ್, ಸರಿಯಾದ ಎಕ್ಸಿಕ್ಯೂಷನ್ ಇವೆಲ್ಲ ಇರಲೇಬೇಕು. ಬಹಳ ಜನ 50,000 ಉಳಿಸೋಕೆ ಅಂತ ಹೋಗ್ತಾರೆ, ಯಾರ ಸಲಹೆಯನ್ನು ಪಡೆದೇ ನಾನೇ ಮಾಡ್ತೀನಿ ಅಂತ ಹೋಗ್ತಾರೆ. ಮುಂದೆ 5 ಲಕ್ಷ ರಿಪೇರಿಗಿಂತ ಖರ್ಚು ಮಾಡ್ತಾರೆ. ಅದಕ್ಕಿಂತ ಮೊದಲೇ ಸರಿಯಾದ ಮಾಹಿತಿ ಪಡೆದು ನಿರ್ಧಾರ ಮಾಡಬೇಕಾಗತ್ತೆ. ಮನೆ ಕಟ್ಟೋದು ಅಂತಂದರೆ ಬರೀ ಗೋಡೆ ಕಟ್ಟೋದಲ್ಲ, ಅದು ನಿಮ್ಮ ಕುಟುಂಬದ ಭವಿಷ್ಯ ಕಟ್ಟೋದು ಅಂತಲ್ವಾ. ಹಾಗಾಗಿ ಎಚ್ಚರಿಕೆ ಅನ್ನೋದು ಖಂಡಿತ ನಿಮ್ಮಲ್ಲಿರಲಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಟರ್ಲಾಕ್ ಬ್ಲಾಕ್ ಬಗ್ಗೆ ನಿಮ್ಮ ಅನುಭವ ಏನಾದರೂ ಇದ್ದರೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಮನೆ ನಿರ್ಮಾಣ, ವಾಸ್ತು ಮತ್ತು ಆರ್ಕಿಟೆಕ್ಚರ್ ಬಗ್ಗೆ ನಿಮಗೆ ನಿಜವಾದ ಮಾಹಿತಿ ಬೇಕು ಅಂತಿದ್ದರೆ ಕಮಲಾಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ವನಾಚೇತನ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉತ್ತಮವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.